ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಯಾಕೆ ಅದು ಕೇಳೋದು ಅಲ್ಲಿ ಆ ಜಮೀನಿನಲ್ಲಿ ಏನು ಬಂಗಾರ ಬೆಳ್ಳಿ ವೈಡೂರ ಅದಾವ, ವಜ್ರ ಇದಾವ, ಇವ್ರಿಗೇನು ಸಿಗುತ್ತಾ? ಇಲ್ಲಿ ಯಾಕೆ ಇಲ್ಲ, ಯಾಕೆ ಕೊಡಬಾರ್ದು ಅಂತ. ಈ ಹಿಂದೆನೂ ಕೂಡ ಏನಪ್ಪ ಅಂದರೆ ಉತ್ತರ ಕನ್ನಡದಲ್ಲಿ ಕಾರವಾರ ಮತ್ತು ಅಲ್ಲಿರ್ತಕ್ಕಂಥ ಇದಕ್ಕೆ ಸುಮಾರು ಒಂದು 10 ವರ್ಷದಿಂದಲೇ 1 ಕೋಟಿ ಕೊಟ್ಟಿದ್ದಾರೆ. ನನಗೆ ಇನ್ಫಾರ್ಮೇಷನ್ ಇದ್ದಂಗೆ ಈ ಹಿಂದೆ ನಾನು ಪ್ರೆಸ್ ಮೀಟ್ನಲ್ಲೂ ಹೇಳಿದೆ, ನಾನು ಅಲ್ಲೇ ಕೊಟ್ಟಿದ್ದಾರೆ. ಅವಾಗ 16 ವರ್ಷದಿಂದಲೇ ಕೊಟ್ಟಿರುವಾಗ ಇವತ್ತು 25 ಲಕ್ಷಕ್ಕೆ ನೀವು ಒಪ್ಪಿಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಯ ರೈತರು ತಮ್ಮ ಜಮೀನನ್ನು ಕಳ್ಕೊಂಡು ಆ ಜಮೀನಿನ ಬದಲಾಗಿ ಏನಪ್ಪ ಅಂದ್ರೆ ಯಾವುದೇ ರೀತಿಯಿಂದ ಸೂಕ್ತ ಪರಿಹಾರ ಪಡಲಾರ್ದೇ ಎಲ್ಲೋ ಏನಪ್ಪ ಅಂದ್ರೆ ಅವ್ರು ಏನಪ್ಪ ಅಂದ್ರೆ ಅಂತರ್ಪಿಶಾಸ್ತರಗಳು ಆಗಬೇಕು. ಆಮೇಲೆ ಏನಪ್ಪ ಅಂದ್ರೆ ಆ ನೀರು ಮತ್ತು ಅಲ್ಲಿಂದ ಏನಪ್ಪ ಅಂದ್ರೆ ಹೈಡಲ್ ಪ್ರಾಜೆಕ್ಟ್ ಆಗುತ್ತೆ, ಅಲ್ಲಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ. ಆ ವಿದ್ಯುತ್ ಶಕ್ತಿ ಏನಪ್ಪ ಅಂದ್ರೆ ಬೆಂಗಳೂರು ತೊಗೊಳ್ತಾರೆ. ಅಲ್ಲಿ ಬೆಂಗಳೂರು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಏನಪ್ಪ ಅಂದ್ರೆ ಇಂಡಸ್ಟ್ರಿಗಳು ಎಲ್ಲ ಉಪಯೋಗ ಮಾಡ್ತಾರೆ. ಮತ್ತು ಇಲ್ಲಿಂದ ತಗೊಂಡು ಅಲ್ಲಿ ಬೆಳೀತಾ ಇದೆ. ಆದರೆ ಇಲ್ಲಿಯ ಜನರಿಗೆ ಏನಪ್ಪ ಅಂದ್ರೆ ರೈತರಿಗೆ ಯಾವ ರೀತಿ ದ್ರೋಹ ಮಾಡ್ತಾ ಇದ್ದೀರಿ? ಜಾತ್ರೆ ನಾಲ್ಕು ಜಂಪ್ ಗಿಟ್ಟಿದ್ದು ಸರ್, ಸಣ್ಣ ಹುಡ್ರಿ ಹೆಣ್ಮಕ್ಳು ಗಂಡ್ಮಕ್ಳು ಸರ್. ಒಂದು 4 ವರ್ಷ ಹುಡುಗ 3 ವರ್ಷ ಹುಡುಗ ಬಂದರೆ ನಮ್ದು ಆಶ್ರಮದಲ್ಲಿ 10 ವರ್ಷ ಸಮುದಾಯ ಮನೆ ಸುಟ್ಟೋಗಿರ್ತಾರೆ, ಆಕಸ್ಮಿಕವಾಗಿ ಆಗಿದೆ. ಬಡವರು ಇರ್ತಾರೆ ಮತ್ತು ಊರಿಗೆ ವ್ಯಾಪಾರ ಮಾಡ್ತಾರೆ. ಚಂದಾಸ್ತ ಸಮುದಾಯಕ್ಕೆ ಸೇರಿಕೊಂಡಿರ್ತಾರೆ. ನಮ್ಮ ಗಮನಕ್ಕೆ ಬಂದಿದೆ. ಮತ್ತು ಈ ಎಲ್ಲ ಅಲೆಮಾರಿ ನಿಗಮದ್ದು ಉಸ್ತುವಾರಿ ನಾವೇ ಇದ್ದೇವೆ ಜಿಲ್ಲೆಯಲ್ಲಿ. ಪಂಗಡಗಳದ್ದು ಅಲೆಮಾರಿ ಸಮುದಾಯಗಳದ್ದು ಏನು ಫಲಾನುಭವಿಗಳನ್ನು ಆಯ್ಕೆ ಮಾಡೋದಿಲ್ಲ ಇದೆ. ಇದನ್ನು ಕೂಡ ಇವರಿಗೆ ಪ್ರತ್ಯೇಕವಾಗಿ ಒಂದು ಪ್ರಸ್ತಾವನೆ ಕಳಿಸಿ ಏನು ಹಾನಿಯಾಗಿದೆ ಅಲ್ಲ 6:30 ಬಂದು 8:30 ಹೋದ್ರೆ ಕೊಡ್ತಾರೆ. ಇದು ಬಿಟ್ಟಿದ್ದು ಕೂಡ ಬೋರ್ ಹಿಡ್ಕೊಂಡಿಲ್ಲ. ಬೆಳಗ್ಗೆ ಭಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮಕ್ಕಳು, ನಮಗಿರೋದೇ ನೀರಿನ ತೊಂದರೆ ಅಂತ. ಸ್ನಾನ ಮಾಡೋಕ್ಕಾಗಲಿ, ಇವನು ಶೌಚಾಲಯಕ್ಕೆ ಹೋಗ್ತಾ ನಮ್ಗೆ ನೀರಿಲ್ಲ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ನೀರಿದೆ ಅಂತೀರಿ, ಯಾರು ಹೇಳೋ ಸರ್ ಇದ್ರಲ್ಲಿ? ಜೊತೆಗೆ ನಾವು ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ಮೇಲೆ ತೋರಿಸಿದ್ಮೇಲೆ ಅಷ್ಟು ದೊಡ್ಡ ಹುಳುಗಳನ್ನು ಇವ್ರು ಕ್ಲೀನ್ ಮಾಡಿರೋದು ಇವತ್ತಿಂದಲ್ಲ. ನಾನು ಹೇಳ್ತಾರೆ 2 days ಬಿಫೋರ್. ಅದಕ್ಕೆ ಮುಂಚೆ ಏನಿತ್ತಪ್ಪ ಅಂದರೆ ತುಂಬ ದೊಡ್ಡ ಹುಳುಗಳು, ಕಸ ಕಡ್ಡಿ ಎಲ್ಲ ಇತ್ತು. ಅದನ್ನು ಕುಡಿದು ಹೋಗಿ ಸಾಂಕ್ರಾಮಿಕ ರೋಗ ಬಂತು ಅಥವಾ ಇನ್ಯಾವುದೇ ಆಯಿತು, ರೆಸ್ಪಾನ್ಸಿಬಿಲಿಟಿ ಯಾರು ಬರ್ತಾರೆ? ಮೇಡಮ್ ಅವ್ರು ಬರ್ತಾರೆ, ಇಲ್ಲ ನೀವು ಅವ್ರನ್ನ ಕೇಳ್ತೀರಾ. ಇದು ಪ್ರೋಸೆಸ್ ಆಗ್ತಾನೆ ಇರ್ತದೆ ಮೇಡಮ್. ಯಾಕಂದರೆ ಇದು ಬಡವರು ಓದ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ. ಅದರಿಂದ ದಯವಿಟ್ಟು ತಾವು ಗಮನ ಹರಿಸ್ಬೇಕು. ಸೊ ಅಧಿಕಾರಿಗಳಂತಕ್ಕಂಥ ವಿದ್ಯಾರ್ಥಿಗಳ ಜೊತೆಗೆ ಕಮ್ಯುನಿಕೇಷನ್ ಚೆನ್ನಾಗಿರ್ಬೇಕು. ಲೀಡರ್ಗಳ ಜೊತೆ ಕಮ್ಯುನಿಕೇಷನ್ ಇದ್ದೀವಿ, ಯಾರಿಗೋ ಫೋನ್ ಮಾಡಿಬಿಡ್ತೀವಿ, ಏನೂ ನಡೆಯಲ್ಲ ಮೇಡಮ್. ಇನ್ನೊಂದೇನಪ್ಪ ಅಂದರೆ ನಮ್ಮ MLA ಭಿಕ್ಷೆ ಬೇಡಿ ತಂದಿರ್ತಕ್ಕಂಥದ್ದು. ವಿರೋಧ ಪಕ್ಷ ಇತ್ತು 5 ವರ್ಷ ಮೇಡಮ್, ಆವಾಗೂ ತಗೊಂಡು ಬಂದು ಅಷ್ಟನ್ನು ಕಟ್ಟಿಸಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಆ ಹಣವನ್ನು ಪೋಲ್ ಆಗ್ತಕ್ಕಂಥದ್ದು ಅಥವಾ ಇನ್ಯಾರೋ ಎಂಜಾಯ್ ಮಾಡಲಿಕ್ಕೆ ಇದು ಸಾಧ್ಯ ಇಲ್ಲ ಮೇಡಮ್.
ದಯವಿಟ್ಟು ನೀವು ಹಾಸ್ಟೆಲ್ನ Yes, sure. ರೆಡಿ ಮಾಡಿಸಿ. ನೀರು ಸಮಸ್ಯೆನ ಬಗೆಹರಿಸಿ. ವಾರ್ಡನ್ ಯಾರ ಪ್ರಶ್ನೆ ಮಾಡಿದಾಗ ಅವ್ರನ್ನ ನಮ್ಗೆ ನೀವು ಹೋದ ನಮ್ ಇಂಟ್ರೆಸ್ಟ್ ಬಿಡ್ರಿ ನಮ್ಮನ್ನ ಕಳ್ಸಿಬಿಡ್ರಿ ಇದಾನ ಅವ್ರದ್ದು ಉತ್ತರ. ಕೆಲಸ ಮಾಡ್ಬೇಕು ಮೇಡಮ್ ನಿಯತ್ತಾಗಿ. ಇವತ್ತು ನಿಮ್ಗೆ ಇವಾಗ ಸಂಬಳ ಕೊಡ್ತಾರೆ ಯಾರು ದುಡ್ಡು ಮಕ್ಕಳನ್ನ ರಕ್ಷಣೆ ಮಾಡಕ್ಕೆ ಮಕ್ಕಳು ಯೋಗ ಸಮಾಚಾರ ಮಾಡಕ್ಕೆ ಸರ್ಕಾರ ದುಡ್ಡು ಕೊಡ್ತಾ ಇರೋದು. ಇವತ್ತು ಅವ್ರು ಆ ರೀತಿ ಮಾತಾಡಿದ್ರೆ ಏನ್ ಮಾಡೋದು? ಇದಿಲ್ಲ, ಇದು ನೀವು ಕ್ರಮ ಕೊಟ್ಟು ಮತ್ತೆ ನೀವು 15 ದಿವಸ ಬಿಟ್ಕೊಂಡು ಬನ್ನಿ, ಇದೇ ರೀತಿ ಸಮಸ್ಯೆ ಇಲ್ಲಿ ಮತ್ತೆ ಉದ್ಭವ ಆಗುತ್ತೆ. ದಯವಿಟ್ಟು ಆಯ್ತು ಬಿಸಿ ಇದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.